ಎಷ್ಟೇ ಲೂಸ್ ಆಗಿರೋ ರಿಂಗ್ ಇದ್ರೂ ಕೂಡ ಹಾಕ್ಬೋದು. ಮಕ್ಕಳ ರಿಂಗಿಗಂತೂ ಯೂಸ್ಫುಲ್ ಅನಿಸ್ತದೆ. ಇದು ಫುಲ್ ವೈಟ್ ಮತ್ತು ಒಂದೇ ಒಂದು ಸ್ಟೋನ್ ಬಂದಿದೆ. ಇದಂತೂ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಚಿನ್ನದ್ದು ಅಥವಾ ರೋಲ್ಡ್ ಗೋಲ್ಡ್ ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಕಾಣಿಸ್ತಿದೆ ಅಂತ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನಾನು ಇವತ್ತಿನ ಬ್ಲಾಗಲ್ಲಿ ನೋಡ್ದಂಗೆ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಥರ ಒಂದಷ್ಟು ಜ್ಯುವೆಲ್ರಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ ಜ್ಯುವೆಲ್ರಿ ಕೂಡ. ಅಫೋರ್ಡಬಲ್ ಪ್ರೈಸಲ್ಲಿ ನನಗೆ ಸಿಕ್ಕಿದೆ. ಸೊ ನಿಮ್ಗೆ ಯಾಕೆ ಶೇರ್ ಮಾಡಬಾರ್ದು? ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಬೋದು ಅಂತೇಳಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ಜ್ಯುವೆಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲ ಹಳೆ ಕಾಲದಲ್ಲಿ ಯೂಸ್ ಮಾಡಿದಂಥ ಒಂದಷ್ಟು ಜ್ಯುವೆಲ್ರಿ ಅಂತಲೇ ಹೇಳ್ಬೋದು. ಬೆಳ್ಳಿ ಮೋಡ ಜುಮ್ಕಿ, ಅದೇ ಹೋಲೆ ಜುಮ್ಕಿ ಬರ್ತಿತ್ತಲ್ಲ ಅದು, ಮತ್ತು ಅದಕ್ಕೆ ಮೇಲೆ ಮಾಟಿ ಮತ್ತು ವಂಕಿ ರಿಂಗ್ಸ್ಗಳು, ಅದನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ಬನ್ನಿ ಒಂದೊಂದಾಗೇ ಹೇಗಿದೆ ಐಟಮ್ಸು, ಅಂದರೆ ಜ್ಯುವೆಲ್ಸ್ ಅಂತ ಹೇಳಿ. ಆ್ಯಂಡ್ ಇನ್ನೂ ಒಂದು ಹೇಳ್ತೀನಿ ನಿಮಗೆ, ಈ ಜ್ಯುವೆಲ್ಸ್ನ ತೋರಿಸೋದಲ್ದೇ ನಂದು ಒಂದು ಇಂಟೆನ್ಷನ್ ಇದೆ, ಅದನ್ನು ಶೇರ್ ಮಾಡ್ತೀನಿ. ಇವಾಗಿನ ಗೋಲ್ಡ್ ರೇಟಲ್ಲಿ ಎಷ್ಟು ಪ್ರೈಸ್ ಇದೆ ಗೋಲ್ಡ್ಗೆ, 12,500 ಇವಾಗ ಅಟ್ ಪ್ರೆಸೆಂಟ್ ಇವತ್ತಿನ ದಿನಕ್ಕೆ ಅಂತಲೇ ಹೇಳ್ಬೋದು. ಸೊ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಲ್ವಾ? ಈ ಥರ ಒಂದು ಜ್ಯುವೆಲ್ನ ಪರ್ಚೇಸ್ ಮಾಡಿಕೊಂಡು ಹಾಕ್ಕೊಂಡ್ರೆ ನಮಗೂ ಕೂಡ ಖುಷಿಯಾಗುತ್ತೆ, ಹಾಕಿದ್ದೀವಿ ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ. ಗೋಲ್ಡ್ನ ಬೈ ಮಾಡೋಕ್ಕಾಗದೇ ಇರೋರು ಇದನ್ನು ಬೈ ಮಾಡ್ಬೋದು. ಪ್ರಾಡಕ್ಟ್ ಅಷ್ಟು ತುಂಬ ಚೆನ್ನಾಗಿದೆ. ಸೊ ಹೇಗಿದೆ ಏನು ಅನ್ನೋದನ್ನು ನೋಡೋಣ ಬನ್ನಿ, ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಒನ್ ಬಂದುಬಿಟ್ಟು ಜ್ಯುವೆಲ್ರಿಯಲ್ಲಿ ಇಯರಿಂಗ್ಸು ಮತ್ತು ಮಾಟಿನ ತೋರಿಸ್ತಾ ಇದ್ದೀನಿ. ಇದನ್ನು ಬೆಳ್ಳಿ ಮೋಡದ ಓಲೆ ಜುಮ್ಕಿ ಅಂತಲೂ ಕೂಡ ಹೇಳೋರು. ಹಿಂದಿನ ಕಾಲದವ್ರಿಗೆಲ್ಲ ಗೊತ್ತಿರುತ್ತೆ, ಹಿಂದೇನು ನಮಗೆ ಗೊತ್ತಿದೆ, ಹಿಂದಿನ ಕಾಲದವ್ರಿಗೆ ಹೋದರೆ ಬೆಳ್ಳಿ ಮೋಡ ಫಿಲ್ಮ್ ಬಂದಿತ್ತಲ್ಲ, ಆ ಟೈಮಲ್ಲಿ ಇದೇ ಥರ ಓಲೆ ಜುಮ್ಕಿನ ಹಾಕಿದ್ದು. ಸೊ ಅದು ಮುತ್ತಿಂದು ಕೆಂಪು ಹರಳು ಮತ್ತು ಬಿಳಿ ಮುತ್ತಿನ ಥರದ್ದು. ಸೊ ಓಲೆ ನೋಡಿ ಈ ಥರ ಬರುತ್ತೆ, ಬಿಳಿದು ಮತ್ತು ಇದು ಜುಮ್ಕ ಓಲೆ ಜುಮ್ಕಿ. ತುಂಬಾ ಪ್ರಿಟ್ಟಿಯಾಗಿದೆ ಅಂತಲೇ ಹೇಳ್ಬೋದು. ವೇರ್ ಮಾಡ್ಕೊಂಡು ಕೂಡ ನಿಮ್ಗೆ ತೋರಿಸ್ತೀನಿ. ಸೊ ನಿಮ್ಗೆ ಕಾಣಿಸ್ತಿದೆ ಎಲ್ಲ ಗೊತ್ತಿಲ್ಲ. ಸೊ ಐ ವಿಲ್ ಶೋ ಲೈಕ್ ದಿಸ್. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಗೋಲ್ಡ್ ತಲೆ ಮೇಲೆ ಒಡೆದಂಗಿದೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ಅದಕ್ಕೆ ನಾನು ಮಾಟಿ ಕೂಡ ತರಿಸಿದ್ದೀನಿ ಸೇಮ್ ಥರದ್ದೇ. ಬಟ್ ಇದು ಸ್ಟೋನು ವೈಟ್ ಆ್ಯಂಡ್ ರೆಡ್ ಸ್ಟೋನ್ ಬರ್ತಿತ್ತಲ್ಲ ಮುಂಚೆ, ಆ ಥರದ್ದು. ಸೊ ಮಾಟಿನೂ ನೋಡಿ ಹೇಗಿದೆ, ಎಷ್ಟು ಚೆನ್ನಾಗಿದೆ. ಕಾಣಿಸ್ತಿದೆಲ್ಲ. ಸೊ ದೂರದಿಂದನೇ ತೋರಿಸ್ತೀನಿ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಎರಡಕ್ಕೂ ಕಾಂಬಿನೇಷನ್ ಅಂತೂ ಮಸ್ತಾಗಿರುತ್ತೆ ವೇರ್ ಮಾಡಿದ್ರೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಈ ಥರ ವೇರ್ ಮಾಡ್ತಾರಲ್ಲ, ಸೊ ಅದಕ್ಕೆ. ಮತ್ತು ಇದ್ರ ಜೊತೆ ಓಲೆ ಎರಡನ್ನೂ ತರಿಸಿದೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸಪ್ರೇಟು ಜೋಡಿನೇ ಇರಲಿಲ್ಲ, ಸಪ್ರೇಟ್ ತರಿಸಿದ್ದೀನಿ. ಸೊ ಬ್ಯೂಟಿಫುಲ್ ಆಗಿದೆ. ಗೋಲ್ಡ್ ಅಂತೂ ಬೈ ಮಾಡೋಕ್ಕಾಗದಿರೋರಿಗೆ ಇದೊಂದು ಒಳ್ಳೆ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ವರ್ತ್ ಇಟ್ ಮನಿ ಅಂತ ಹೇಳ್ಬೋದು. ಇದನ್ನು ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವ. ಸೊ ನೋಡಿ ಈ ಥರ ಕಾಣಿಸ್ತಾ ಇದೆ ಲುಕ್ಕು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಚಿನ್ನದ್ದು ಅಥವಾ ರೋಲ್ಡ್ ಗೋಲ್ಡ್ ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಕಾಣಿಸ್ತಿದೆ ಅಂತ ಅಂದ್ಕೋತೀನಿ. ಸೊ ನನಗೆ ಸೊ ಈ ಕಡೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ತುಂಬಾ ಪ್ರಿಟ್ಟಿಯಾಗಿದೆ. ಈ ಸ್ಯಾರಿ ಎಲ್ಲ ವೇರ್ ಮಾಡಿದಾಗ ಬೇಕಾದ್ರೆ ಹಿಂಗೆ ಸೈಡ್ಗೂ ಕೂಡ ಹಾಕ್ಬೋದು ನೀವು ಇದನ್ನು, ಹೀಗೆ ಸೈಡ್ಗೂ. ಬಟ್ ಇದನ್ನು ಹಾಕೋದು ಈ ಥರ ಅಲ್ವಾ, ಸೊ ಹಾಗಾಗಿ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ವೇರ್ ಮಾಡಿದಾಗ. ಆ್ಯಂಡ್ ಒಂಥರ ಟ್ರೆಡಿಷ್ನಲಾಗಿ ರೆಡಿ ಆದಾಗ ಲುಕ್ವೇನೇ ಒಂಥರ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಬಂದು ನಾನು ವಂಕಿ ರಿಂಗ್ ಅಂತ ಬರ್ತಿತ್ತಲ್ವ ಹಳೆ ಕಾಲದಲ್ಲಿ, ಅದನ್ನು ಆರ್ಡ್ರ್ ಮಾಡಿದ್ದೀನಿ. 2 ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ಒಂದು ಮತ್ತು ಇನ್ನೊಂದು ತೋರಿಸ್ತೀನಿ. ಇದು ರೆಡ್ ಮತ್ತು ವೈಟ್ ಸ್ಟೋನು, ಒಂದು ಗ್ರೀನ್ ಕಲರ್ ಇದು ಬಂದಿರೋ ಆ ಥರ ಇದೆ. ಸೊ ಇದನ್ನು ಕೂಡ ಓಲ್ಡ್ ಈಸ್ ಗೋಲ್ಡ್ ಅನ್ನಲ್ವ, ಅದೇ ಥರ ಓಲ್ಡ್ ಫ್ಯಾಷನ್ ರಿಂಗ್ಸೇ ಅಂತಲೇ ಹೇಳ್ಬೋದು. ಸೊ ನೋಡಿ ಹೇಗಿದೆ. ಇದು ವಂಕಿ ಉಂಗುರ ಅಂತ ಹೇಳ್ತಾರೆ. ನಿಮ್ಗೇನಾದರೂ ಬೇರೆ ಗೊತ್ತಿದ್ರೆ ಹೇಳಿ. ಪರ್ಸ್ನಲಿ ನನಗೆ ಇದು ತುಂಬ ಇಷ್ಟ ಆಯಿತು. ರೆಡ್ ಒಂದು ಸ್ಟೋನ್ ಇದೆ ಆ್ಯಂಡ್ ವೈಟ್ ಸ್ಟೋನು ಈ ಥರ ಫುಲ್ 2 ಲೇಯರಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ.
ಹೆಂಗಿದೆ ಅಂತ ಹೇಳಿದ್ರೆ ಚಿನ್ನದ ತಲೆ ಮೇಲೆ ಹೊಡೆದಂಗೆ ಇದೆ ಅಂತಲೇ ಹೇಳ್ಬೋದು. ಆ ವೇರ್ ಮಾಡಿದಾಗ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೋಡೋಣ ಬನ್ನಿ. ಅದು ವಂಕಿ ಉಂಗುರ ಅಂತ ಗೊತ್ತಲ್ವ ಎಲ್ಲರಿಗೂ. ಹೋಲ್ ಟೈಪಲ್ಲಿ ರಿಂಗ್ಗಳು ಬರ್ತಾಯಿತ್ತು. ಸೊ ಅದನ್ನೇ ಇದು ಕೂಡ ನಾನು ಒಂದು 3 ತರಿಸಿದ್ದೀನಿ. ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೋಡಿ ಹೇಗೆ ಕಾಣಿಸುತ್ತೆ. ಇದನ್ನು ಹೀಗಾಗಬೇಕು ಅನ್ನೋದು ಗೊತ್ತಿಲ್ಲ. ಒಟ್ಟಿಗೆ 2 ಟೈಪು ಕೂಡ ವೇರ್ ಮಾಡ್ಬೋದು. ಇದು ಬಂದು ವೈಟ್ ಸ್ಟೋನ್ ಇದೆ, ಮಧ್ಯದಲ್ಲಿ ಒಂದು ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನ್ ಇದೆ, ರೆಡ್ ಪಿಂಕ್ ಅಂತಲೇ ಹೇಳ್ಬೋದು. ಸೊ ನೋಡಿ ಚೆನ್ನಾಗಿ ಕಾಣಿಸುತ್ತಲ್ಲ. ಅವಾಗೆಲ್ಲ ಇದೇ ಒಂಥರ ಇದಿತ್ತು, ಇವಾಗ ಮತ್ತೆ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಥರನೇ ಬಂದಿದೆ. ಸೊ ಈ ವಂಕಿ ಉಂಗುರ ಬಿಳಿ ಸ್ಟೋನ್ ಇದೆ. ನಿಮಗೆ ನೆಲದಲ್ಲೂ ಕೂಡ ತೋರಿಸ್ತೀನಿ, ಬಿಕಾಸ್ ಈ ರಿಫ್ಲೆಕ್ಷನ್ಗೆ ಒಂಥರ ವೈಟ್ ಆ ಥರ ಕಾಣಿಸುತ್ತೆ. ಸೊ ಇದೊಂದು ಉಂಗುರ. ಮತ್ತು ನೋಡಿ ಈ ಥರ ಇದಂತೂ ಒಂಥರ ವೈಟ್ ಸ್ಟೋನ್ ಫುಲ್ಲು, ಮಧ್ಯದಲ್ಲಿ 2 ಸ್ಟೆಪ್ ಬಂದಿದೆ. ರೆಡ್ ಕಲರ್ 1 ಸ್ಟೋನ್ ಇದೆ. ಸೊ ಇದನ್ನು ಹೇಗೆ ವೇರ್ ಮಾಡೋದಂತ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಈ ಸೈಡ್ ಮಾಡಬೇಕಾ ಈ ಸೈಡ್ ಮಾಡಬೇಕಾ ಅದೇ ಕನ್ಫ್ಯೂಷನಲ್ಲಿದ್ದೀನಿ. 2 ಸೈಡ್ ಮಾಡಿದ್ರೂ ಕೂಡ ಇದು ತುಂಬಾ ಚೆನ್ನಾಗೇ ಕಾಣಿಸ್ತಾ ಇದೆ. ವಂಕಿ ಉಂಗುರ ಅಂತ ಹೇಳೋರು ಅವಾಗೆಲ್ಲ. ಸೊ ಕಾಣಿಸ್ತಿದ್ಯಾ? ಹಿಂಗೆ ಬೆಟರ್ ಅನ್ನಿಸ್ತಿದೆ ನನಗೆ. ಈ ಕೈ ತೋಳು ಬರುತ್ತಲ್ಲ, ಈ ಥರ ದೊಡ್ಡದಾದರೆ ಹಂಗೆ ಅಂತ ಅನ್ನಿಸ್ತಾ ಇದೆ. ಇದು ಫುಲ್ ವೈಟು ಮತ್ತು ಒಂದೇ ಒಂದು ಸ್ಟೋನ್ ಬಂದಿದೆ. ಇದಂತೂ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಇದು 1 ಲೈನಲ್ಲಿ ಬಂದುಬಿಟ್ಟು ಸ್ವಲ್ಪ ದಪ್ಪ ಇರೋ ಥರ ಇದೆ. ಸೊ 2ರದ್ದು ಕೂಡ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ 2ರದ್ದು ಕೂಡ ನೀವು 2ರಲ್ಲಿ ಯಾವ್ದು ಬೇಕು ಅದನ್ನು ಬೈ ಮಾಡ್ಬೋದು. ಸೊ 2 ಕೂಡ ತುಂಬ ಚೆನ್ನಾಗಿದೆ. ಸೊ ಇವತ್ತಿನ ಬ್ಲಾಗ್ ಬರೀ ಗೋಲ್ಡ್ ಥರದ್ದು ಇದು ಮಾಡೋ ಅಂಥದ್ದನ್ನೇ ಹಾಕಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಪರ್ಸ್ನಲಿ ಇದು ತುಂಬ ಇಷ್ಟ ಆಯಿತು. ಇದು ಒಬ್ಬೊಬ್ಬರಿಗೆ ಒಂದೊಂದೊಬ್ಬರಿಗೆ ಇಷ್ಟ ಆಗುತ್ತೆ. ಎಲ್ಲ ಬೆರಳು ಒಂದೇ ಸಮ ಇರಲ್ಲ ಅಲ್ವಾ, ಹಾಗೆಯೇ ಯಾರ್ಯಾರಿಗೆ ಯಾವುದಾದ್ರು ಇಷ್ಟ ಆಗುತ್ತೆ ಆ ಥರ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ಒಂದು ಐಟಮ್ ಅಂತ ಹೇಳಿದ್ರೆ ನಾವು ರಿಂಗ್ ಹಾಕ್ತೀವಲ್ವ, ಫಿಂಗರ್ ರಿಂಗು ದೊಡ್ಡದು ಆಗ್ತಿರುತ್ತೆ. ಚಿಕ್ಕದಾದರೂ ಹಾಕೋಕ್ಕಾಗಲ್ಲ, ದೊಡ್ಡದಾದರೂ ಹಾಕೋಕ್ಕಾಗಲ್ಲ. ದೊಡ್ಡದಾದರೆ ಹೆಂಗೋ ಅಡ್ಜಸ್ಟ್ಮೆಂಟ್ ಮಾಡಿ ಹಾಕ್ಬೋದು, ಬಟ್ ಚಿಕ್ಕದಾದರೆ ಹಾಕೋಕ್ಕಾಗಲ್ಲ. ಸೊ ದೊಡ್ಡ ರಿಂಗ್ಸ್ ಇದ್ದರೆ ಅದಕ್ಕೆ ಒಂದು ಅಡ್ಜಸ್ಟೇಬಲ್ ಇದನ್ನು ತರಿಸಿದ್ದೀನಿ, ವಯರ್ಸ್ನ. ಇದನ್ನು ಹೀಗೆ ಹಾಕೋದು, ಹೇಗೆ ಫಿಕ್ಸ್ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಸೊ ಈ ಥರದ್ದು ಒಂದಿಷ್ಟು ವೈರ್ನ ತರಿಸಿದ್ದೀನಿ. ಸೊ ತುಂಬಾ ಯೂಸ್ಫುಲ್ ಇದೆ ಇದನ್ನು ಕೂಡ. ಬನ್ನಿ ಹೇಗೆ ಹಾಕೋದು ಏನು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಹಾಕ್ಬೋದು. ಈ ಚಿಕ್ಕ ಮಕ್ಕಳನ್ನ ಏನಾದ್ರು ಫಂಕ್ಷನ್ ಕರ್ಕೊಂಡು ಹೋಗ್ತೀವಿ, ಸ್ವಲ್ಪ ಲೂಸ್ ಇದ್ದರೆ ಅಯ್ಯೋ ಕಿತ್ತಾಕ್ಬಿಡ್ತಾರಲ್ಲ, ಮಾಡ್ತಾರಲ್ಲ, ಅಥವಾ ಇಲ್ಲಾಂದರೆ ಯಾರಾದರೂ ಹಿಂಗೆ ಕೈ ಇಟ್ಕೊಂಡು ಹಿಂಗೆ ಎಳ್ದಿದ ತಕ್ಷಣ ರಿಂಗ್ ಬಂದೇ ಬಿಡುತ್ತೆ. ನನ್ನ ಎಕ್ಸ್ಪೀರಿಯೆನ್ಸ್ ಆಗಿದೆ, ನಮ್ಮ ರಿಲೇಟಿವ್ಗೆ ಒಬ್ರಿಗೆ ಮದುವೆಲಾಗಿತ್ತು. ಸೊ ಹಾಗಾಗಿ ಹೇಳ್ತಿದ್ದೀನಿ. ಸೊ ಹಾಗಾಗಿ ಈ ಒಂದು ರಿಂಗ್ ಅಡ್ಜಸ್ಟೇಬಲ್ ವಯರ್ನ ಹಾಕೋದ್ರಿಂದ ಯಾವುದೇ ಥರದ ರಿಂಗ್ ಕಳೆದೋಗಲ್ಲ, ದೊಡ್ಡದಿದ್ರೂ ನಾವು ಕಂಫರ್ಟಬಲಾಗಿ ಫಿಕ್ಸ್ ಮಾಡ್ಬೋದು. ನೋಡೋಣ ಬನ್ನಿ. ಮೊದಲನೇದಾಗಿ ನಿಮಗೆ ಇಲ್ಲಿ ನಾನೊಂದು 2 ರಿಂಗ್ ಇಟ್ಕೊಂಡಿದ್ದೀನಿ. ಎಷ್ಟು ಲೂಸ್ ಆಗ್ತಿದೆ ನೋಡಿ, ಹಿಂಗೆ ಎಳೆದ್ರೇ ಸಾಕು ಬರ್ತಾ ಇದೆ. ಆ ರಿಂಗ್ಗಳಿಗೆ ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ತೀನಿ. ಸೊ ಈ ಥರ ಅಡ್ಜಸ್ಟೇಬಲ್ ವಯರ್ ಇರುತ್ತಲ್ಲ, ಅದನ್ನು ಸುತ್ಕೊಂಬರ್ಬೇಕು. ನೀವು ದಾರ ಸುತ್ತಿ ಅದು ಅಸಹ್ಯವಾಗಿ ಕಾಣಿಸುತ್ತೆ, ಆ್ಯಂಡ್ ದಾರ ಸುತ್ತಿದ್ದು ತುಂಬ ದಿನ ಇರಲ್ಲ, ಅದು ಈಸಿಯಾಗಿ ಬಂದುಬಿಡುತ್ತೆ. ಸೊ ಇದು ಗೋಲ್ಡ್ ಥರನೇ ಇರುತ್ತೆ, ಗೋಲ್ಡ್ ಮೇಲೆ ಇದು ಮಾಡಿರೋ ಥರ ಆಗುತ್ತೆ, ಗೋಲ್ಡ್ ಕಲರ್ ಕೂಡ ಇರುತ್ತಲ್ವ. ಸೊ ಹಾಗಾಗಿ ನಿಮಗೆ ಆರ್ಟಿಫಿಷಿಯಲ್ ಅಂತಲೂ ಅನಿಸಲ್ಲ, ಏನು ಅಂತ ಅನಿಸಲ್ಲ. ಸೊ ಈಸಿಯಾಗಿ ಕಂಫರ್ಟಬಲಾಗಿ ವೇರ್ ಮಾಡ್ಬೋದು. ನೀವು ಎಷ್ಟು ಟೈಟ್ ಬೇಕೋ ಅಷ್ಟು ಟೈಟ್ವರೆಗೂ ಈ ವಯರ್ನ ಸುತ್ತಕೊಂಡು ವಯರ್ನ ಕಟ್ ಮಾಡ್ಬೋದು. ಮತ್ತು ಆಮೇಲೆ ಅದಕ್ಕೇನು ಗಂಟು ಹಾಕಬೇಕು ಮಾಡಬೇಕು ಅನ್ನೋದೇನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೈಟ್ ಮಾಡಿಕೊಂಡು ಇದ್ರ ಥ್ರೆಡ್ನ ಕಟ್ ಮಾಡಿದ್ರೆ ಸಾಕು. ಅಂದರೆ ಅಡ್ಜಸ್ಟಬಲ್ ವಯರ್ ಇದೆಯಲ್ಲ ಅದನ್ನು. ಸೊ ನಿಮ್ಗೆ ಎಷ್ಟು ಬೇಕು ನೋಡಿ ಆ ಥರ ಇದು ಮಾಡಿಕೊಂಡ್ರೆ ನೋಡೋದಕ್ಕೂ ಕೂಡ ನನಗಿನ್ನೂ ಲೂಸ್ ಅನ್ನಿಸ್ತಾ ಇದೆ. ಇನ್ನೊಂದು 2 ಸುತ್ತು ಹಾಕಿದ್ರೆ ಸರಿ ಹೋಗುತ್ತೆ ಅದು. ಹಾಗಾಗಿ ಮತ್ತೆ ಬಿಚ್ಕೊಂಡು ಹಾಕ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಒಂದೇ ಸರಿ ಫಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನೋಡಿಕೊಂಡು ಫಿಕ್ಸ್ ಮಾಡಿಕೊಂಡು ಈ ಥರ ವೈರ್ನ ಕಟ್ ಮಾಡ್ಕೋಬೋದು. ಸೊ ಎಕ್ಸ್ಟೆಂಡ್ ಇರುತ್ತೆ ನಿಮಗೆ. ಏನು ಇದು 4 ಪೀಸ್ ಇರೋದನ್ನು ನಾನು ತರಿಸಿದೆ, 6 ಪೀಸ್ ಇರೋದು ಇರುತ್ತೆ. ಮತ್ತು ಗೋಲ್ಡ್ಗಲ್ದೇ ಸಿಲ್ವರ್ಗೂ ಪ್ಲಾಟಿನಮ್ಗೂ ಕೂಡ ಯೂಸ್ ಮಾಡ್ಬೋದು. ಅದರದ್ದು ಸಪ್ರೇಟ್ ಲಿಂಕ್ನ ನಾನು ಹಾಕಿರ್ತೀನಿ, ನಿಮಗೆ ಲಿಂಕ್ ಸಿಕ್ಕಿದಾಗ ಸ್ವೈಪ್ ಮಾಡಿ ನೋಡಿ. ಸೊ ಆವಾಗ ನಿಮಗೆ ಈಸಿಯಾಗಿ 2 ಸಿಗುತ್ತೆ. ಸೊ ಈ ಥರ ದಪ್ಪ ರಿಂಗ್ ಇರೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ಅವರು ಸೈಜ್ ವೈಸ್ ಕೊಟ್ಟಿರ್ತಾರೆ, ಸಣ್ಣದು ಮತ್ತು ದೊಡ್ಡದು ಆ ಥರ ಎಲ್ಲ. ಮಕ್ಕಳದೇ ಒಂಥರ ಭಯ ಯಾವಾಗಲೂ, ಬಿಕಾಸ್ ಅವ್ರಿಗೆ ತುಂಬ ಟೈಟ್ ಇರೋದು ಹಾಕೋಕ್ಕಾಗಲ್ಲ, ಲೂಸ್ ಇರುತ್ತಂದಿರ್ತೀವಿ. ಸೊ ಅವರಿಗೆ ಈ ಥರ ಹಾಕ್ಬಿಟ್ಟು ಇದು ಮಾಡಿದ್ರೆ ಸೊ ಕಂಫರ್ಟಬಲಾಗಿ ಆಗುತ್ತೆ. ದೊಡ್ಡವ್ರಿಗೂ ಇನ್ನೂ ಯೂಸ್ ಆಗುತ್ತೆ ಮಕ್ಳಿಗಿನ್ನ. ಸೊ ನೋಡಿ ಎಷ್ಟು ಲೂಸ್ ಇದ್ರೂ ಕೂಡ ಈ ಥರ ಟೈಟ್ ಮಾಡ್ಕೊಬೋದು. ಸೊ ತುಂಬಾ ಚೆನ್ನಾಗಿದೆ ಇದು ಕೂಡ. ಸೊ ನಾನಿಲ್ಲಿ ಗೋಲ್ಡ್ಗೆ 2ಕ್ಕೆ ಹಾಕಿದ್ದೆ, 2 ಥರದ ಚೈನ್ನ.
ನೀವು ಸಿಲ್ವರ್ದು ಕೂಡ ಸಿಲ್ವರ್ ಇದ್ದರೆ ಸಿಲ್ವರ್ಗೂ ಕೂಡ ಯೂಸ್ ಮಾಡ್ಬೋದು. ಸೇಮ್ ಇದಿರುತ್ತೆ. ಸೊ ಸಿಲ್ವರ್ ಕಲರ್ದೇ ಬೇರೆ ಇರುತ್ತೆ, ಗೋಲ್ಡ್ ಕಲರ್ದೇ ಬೇರೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಕೂಡ. ನೋಡಿ ಕಾಣಿಸೋದೇ ಇಲ್ಲ ಇದು ಗೋಲ್ಡು ಇದು ಅನ್ನೋ ಥರ ಕಂಫರ್ಟಬಲ್ ಆಗಿರುತ್ತೆ. ಟೈಟ್ ಆದರೆ ಮತ್ತೆ ನೀವು ಬಿಚ್ಕೊಂಡು ಬೇಕಾದಾಗ ಇದು ಮಾಡ್ಕೋಬೋದು. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಕೂಡ ಬೈ ಮಾಡ್ತೀರೋ ಅನ್ನೋ ಒಂದು ಇದಿದೆ. ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಏನೇನು ಓಲೆ ಜುಮ್ಕಿದಾಗಿರ್ಬೋದು ಅದೆಲ್ಲ ಮೆನ್ಷನ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನೀವು ನೋಡಿದ್ರೆ ಮೋರ್ ಅಂತ ಬರುತ್ತೆ. ನೀವು ಅಲ್ಲಿ ಪ್ರೆಸ್ ಮಾಡಿದ್ರೆ ಕೆಳಗಡೆ ಎಲ್ಲ ಲಿಂಕ್ ಇರುತ್ತೆ. ನಿಮ್ಗೆ ಯಾವ ಜ್ಯುವೆಲ್ಸ್ ಬೇಕು ನೀವು ಬೈ ಮಾಡ್ಬೋದು. ಅಫೋರ್ಡಬಲ್ ಪ್ರೈಸ್ ಕೂಡ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.